स्वागत है आपका बी न्यूज नेशन में। मैं हूं आबिद हुसैन शेख। एसीपी ऑफिस में राउडी शीटर्स की ली गई परेड। गुलबर्गा शहर के ए डिवीजन में आने वाले 4 पुलिस स्टेशन लिमिटेड के 115 राउडी शीटर्स को आज डीसीपी अदरू श्रीनिवासलू के ओर से एसीपी ऑफिस में परेड ली गई। साथ में सभी राउडी शीटर्स को सख्त चेतावनी दी कि दोबारा मर्डर, लूटमार, चोरी, डकैती, डराना, धमकाना और हफ्ता वसूली जैसे मामलों में पाए गए तो गुंडा एक्ट मामला दर्ज करके सरहद पार किए जाओगे, कहा डीसीपी अदूरू श्रीनिवासलू ने। ಏರಿಯಾದಲ್ಲೆಲ್ಲ ನಾವು ಪ್ರತಿಯೊಂದು ಏರಿಯಾಕ್ಕೂ ಟಾಪ್ 10 ರೌಡೀಸ್ ಐಡೆಂಟಿಫೈ ಮಾಡಿದ್ವಿ. ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಿಗಾ ಇಟ್ಟಿದ್ವಿ. ಅವ್ರ ಜೊತೆ ಯಾರಾದರೂ ಓಡಾಡಿದ್ರು, ಯಾರಾದರೂ ಕಂಡು ಬಂದಿದ್ರು, ಅರ್ಧಾಗಲೇ ಮತ್ತಿನ್ನೊಂದ್ಸಲ ಕೇಳಿ ನನಗೆ ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಭಾಳ ಕಷ್ಟ ಆಗುತ್ತೆ ಸುಧಾರಿಸ್ಕೊಂಡಿಲ್ಲ ಅಂದರೆ. ಮರ್ಡರ್ ಮಾಡಿ ಮತ್ತೆ ಓದ್ತಾ ಇದೆಯಾ? ಇಂಜಿನಿಯರಿಂಗ್ ಅಂತ ತಗೊಳ್ತಾರೆ, ಅದು ಕ್ರಮ ತಗೋತೀವಿ. ಯಾವ ಟೈಮ್ನಾಗೆ ಕರೆದಾಗ ಬಂದಿರಬೇಕು, ಕೆಲವು ಕಾಣೋದಿಲ್ಲ, ಊರಿಗೆ ಹೋಗ್ತೀವಿ, ಕೆಲಸ ಮಾಡ್ಕೊಂಡಿದ್ದೀವಿ, ಅದೇನು ಕೇಳೋದಿಲ್ಲ. ಆಗಿರಬೇಕು. ಯಾರು ಏನಾದರೂ ಕಂಡು ಬಂದಿತ್ತು ಅಂತಂದರೆ ಹಳೆಯ ಕೇಸ್ನ ಕೋರ್ಟಿಗೆ ಅಂತ ಮನವಿ ಮಾಡಿ ಇಂಥ ಕೇಸ್ನಾಗ ಹಿಂಗಿದ್ರು, ಹಿಂದಿಗೆಲ್ಲ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ, ಈಗ ಕೂಡ ಆಕ್ಟಿವ್ ಅಂತೇಳಿ ಕೋರ್ಟಿಗೆ ಕೂಡ ಮನವರಿಕೆ ಮಾಡ್ಕೊಡ್ತೀವಿ. ಈ ದಿನ ನಮ್ಮ ಕಲಬುರಗಿ ನಗರ ದಕ್ಷಿಣ ಉಪವಿಭಾಗ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಅಂಡರಲ್ಲಿ ಬರೋ ಎಲ್ಲ ರೌಡಿ ಶೀಟರ್ಸ್ನು, ಆ್ಯಕ್ಟಿವ್ ಇರುವಂಥ ರೌಡಿ ಶೀಟರ್ಸ್ನು ಮತ್ತು ಜಾಸ್ತಿ ಕೇಸಸ್ ಇರುವಂತಹ ಎಲ್ಲ ಆರೋಪಿಗಳು, ರೌಡಿ ಶೀಟರ್ಸ್ನೆಲ್ಲ ಕರೆಸಿ ಇವತ್ತು ಅವ್ರಿಗೆ ಕೌನ್ಸಿಲಿಂಗು ಮತ್ತು ವಾರ್ನು ಮಾಡಿದ್ದೀವಿ. ಅವ್ರಿಗೆ ಖಡಕ್ ಎಚ್ಚರಿಕೆನೂ ನೀಡಿದ್ದೀವಿ. ಈ ಯಾವುದೇ ಕಾರಣಕ್ಕೂ ಇನ್ ಫ್ಯೂಚರಲ್ಲಿ ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಅಥವಾ ಯಾವುದೇ ಈ ಅಸಾಲ್ಟು, ಹಲ್ಲೆ ಮಾಡೋದು ಮತ್ತು ಮರ್ಡರ್ ಇಂಥ ಕೃತ್ಯಗಳಲ್ಲಿ ಅವರು ಭಾಗಿಯಾಗಬಾರ್ದು ಅಂತ ವಾರ್ನ್ ಮಾಡಿದ್ದೀವಿ. ಸೊ ಅದೇ ಥರ ಈ ಹಿಂದೆ ಯಾರ್ಯಾರು ನಟೋರಿಯಸ್ ರೌಡಿ ಶೀಟರ್ಸ್ ಇದ್ದಾರೋ, ಜಾಸ್ತಿ ಕೇಸಸ್ಸಲ್ಲಿ ಯಾರ್ಯಾರು ಭಾಗಿಯಿದ್ದಾರೋ ಅವ್ರ ಮೇಲೂ ನಾವು ಗಡಿಪಾರು, ಗೂಂಡಾ ಆ್ಯಕ್ಟು ಪ್ರಪೋಸಲ್ ಮಾಡಿದ್ದೀವಿ. ಅದು ಇನ್ನು ಫ್ಯೂಚರಲ್ಲಿ ಎಲ್ಲ ಗಡಿಪಾರು ಆರ್ಡರ್ ಆಗಿದ್ಮೇಲೆ ಆ ಕಲಬುರಗಿನಿಂದ ಹೊರ ಪ್ರದೇಶವನ್ನು ಕಳಿಸ್ಕೊಡ್ಲಾಗುತ್ತದೆ. ಸೊ ಇಂಪಾರ್ಟೆಂಟ್ ಅವರು ಮತ್ತು ಅವ್ರ ಆ್ಯಕ್ಟಿವಿಟೀಸ್ ಬಗ್ಗೆನೇ ಅವ್ರು ಏನೇನು ಮಾಡ್ತಾಯಿದ್ದಾರೋ ಅವ್ರ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ದಟ್ ಇನ್ನೂ ಅವ್ರು ಹೆಚ್ಚಿನ ನಿಗಾ ಇಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ ಅಂತ. ಸೊ ನಾವು ಈ ಮಾಧ್ಯಮ ಮೂಲಕನೂ ಹೇಳ್ತಾ ಇದ್ದೀವಿ, ಎಲ್ಲ ಕಲಬುರಗಿ ನಗರ ರೌಡಿ ಶೀಟ್ಸು ದಕ್ಷಿಣ ಉಪವಿಭಾಗ ಅಂತಲೇ ಏನೂ ಇಲ್ಲ, ಉತ್ತರ ಉಪವಿಭಾಗ ಮತ್ತು ಸಬರ್ಬನ್ ಉಪವಿಭಾಗದಲ್ಲಿ ಯಾರೇ ರೌಡಿ ಶೀಟರು ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಅಥವಾ ಮಾರಾಟ, ಇದು ಗಾಂಜಾ ಮಾರಾಟ ಮತ್ತು ಮಟ್ಕ ಗ್ಯಾಮ್ಲಿಂಗದಲ್ಲಿ ಯಾರೇ ಭಾಗಿಯಾಗಿದ್ದರೂ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸು ತೋರಿಸಲ್ಲ. ನಾವು ಈ ರೌಡಿಸಮ್ ಅಂತೂ ಬಂದಾಗ 0 ಟಾಲರೆನ್ಸ್ ತೋರಿಸ್ತೀವಿ. ಅವರು ಸುಧಾರಿಸ್ಕೊಂಡಿಲ್ಲ ಅಂದರೆ ಗಡಿಪಾರು, ಗೂಂಡಾ ಆ್ಯಕ್ಟು ಅವ್ರ ಮೇಲೆ ಪ್ರಪೋಸಲ್ ಕಳಿಸಿ ಅವ್ರನ್ನೇ ಇಲ್ಲಿಂದ ಕಳಿಸ್ಕೊಡ್ತೇವೆ. ಕೆಲವೊಂದು ಸ್ಪೆಸಿಫಿಕ್ ಏರಿಯಾಗಳು ಭಾಳಷ್ಟು ಆಗ್ತಾ ಇದೆ ಅಂತ ಅದೇ ಹೇಳಿದ್ವಿ. ಈಗಾಗಲೇ ನಾವು ನಮ್ಮ ಇದರಲ್ಲಿ ಹೇಳಿದ್ವಿ, ದಕ್ಷಿಣ ಉಪವಿಭಾಗದಲ್ಲಿ ಮೈನ್ಲಿ ಇದು ವಿದ್ಯಾನಗರ, ಗಂಗಾನಗರ ಮತ್ತು ಬೇರೆ ಬಾಪುನಗರ, ಮಂಗರವಾಡಿ, ಭರತ್ ಹಾಂಡ ಇಂಥ ಬೇರೆ ಬೇರೆ ಏರಿಯಾಸಲ್ಲಿದೆ. ಸ್ವಲ್ಪ ಅವ್ರ ಚಟುವಟಿಕೆಗಳು ಜಾಸ್ತಿ ಇದೆ. ಅದರಿಂದ ಆ ಏರಿಯಾಸಲ್ಲಿ ನಿಗಾ ಇಟ್ಟಿದ್ದೀವಿ. ಇದೇ ಥರ ಸಿಟಿ ಫುಲ್ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಕೆಲವು ಇಂಪಾರ್ಟೆಂಟ್ ಏರಿಯಾಸು. ಸೊ ಆ ಏರಿಯಾಸ್ ಮೇಲೆ ಜಾಸ್ತಿ ಫೋಕಸ್ಸು ಇಡ್ತಾ ಇದ್ದೀವಿ. ರೆಗ್ಯುಲರ್ ಪೆಟ್ರೋಲಿಂಗು ಮಾಡ್ತಾಯಿದ್ದಾರೋ ಮತ್ತು ಮೈನ್ ಆ್ಯಕ್ಟಿವ್ ಇರೋಂಥ ರೌಡಿ ಲಿಸ್ಟು ಮಾಡಿದ್ವಿ. ಅವ್ರ ಮೇಲೆ ಏನೇನು ಕೇಸಸ್ ಇದೆ, ವಾರೆಂಟ್ ಏನಾದರೂ ಇದ್ದರೆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಇನ್ನೂ ಆ್ಯಕ್ಟಿವ್ ಆಗಿ ಇದ್ದರೆ ಗಡಿಪಾರು ಮತ್ತು ಗೂಂಡಾ ಆ್ಯಕ್ಟು ಮಾಡ್ತಾಯಿದ್ದೀವಿ. ವಾರೆಂಟಲ್ಲಿ ಎಕ್ಸಿಕ್ಯೂಟ್ ಮಾಡಿ ಈಗಾಗಲೇ ಸಾಕಷ್ಟು ರೌಡೀಸ್ನು ನಾವು ಜೈಲಿಗೆ ಕಳಿಸ್ಕೊಟ್ಟಿದ್ವಿ. ಅದ್ರ ಜೊತೆನೂ ಮುಂದಸ್ತು ಕ್ರಮ ಎಲ್ಲ ತಗೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಅರೌಂಡ್ 700 ಪೀಪಲ್ ಮೇಲೆ ನಾವು ಮುಂದಸ್ತು ಕ್ರಮ ಕೈಗೊಂಡಿದ್ದೀವಿ. ಆಲ್ಮೋಸ್ಟ್ 10 ಗಡಿಪಾರ್ ಪ್ರಪೋಸಲು ಆನ್ ದ ಪ್ರಾಸೆಸ್ಸಲ್ಲಿದೆ. ಈಗಾಗಲೇ ಒಂದು ಗಡಿಪಾರ್ ಪ್ರಪೋಸಲು ಆರ್ಡರ್ ಮಾಡಿದ್ವಿ, ಈಗಲೂ ಇನ್ನೂ ಮಾಡ್ತಾ ಇದ್ದೀವಿ. ಸರ್, ಕೆಲವೊಂದು ಸ್ಪೆಸಿಫಿಕ್ ಆಗಿ ಪೊಲಿಟಿಕಲ್ ಸಪೋರ್ಟ್ ಅದ, ಆರ್ಗನೈಸೇಷನ್ ಸಪೋರ್ಟ್ ತೊಗೊಂಡು ರೌಡಿಸಮ್ ಮಾಡ್ತಾ ಇದ್ದಾರೆ. ಈ ರೌಡಿಸಮ್ ಬಂದಾಗ 0 ಟಾಲರೆನ್ಸ್. ರೌಡಿಸಮ್ ಅಂದರೆ ವಿಲ್ ಟೇಕ್ ಇಟ್ ಎಸ್ ರೌಡಿಸಮ್ ಅಂತಲೇ ತಗೊಳ್ತೀವಿ. ಸೊ ಅದ್ರ ಬಗ್ಗೆ ಏನು ಅದರ್ ಕನ್ಸಿಡರೇಷನ್ಸು ಇಲ್ಲ. ವೆನ್ ಇಟ್ ಕಮ್ಸ್ ಟು ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ರೌಡಿಸಮ್, ವಿ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್.
और ख़बरों के लिए देखते रहिए बी न्यूज़ नेशन।